ಇವತ್ತಿನ ದಿನಮಾನಗಳಲ್ಲಿ ದಾಂಪತ್ಯ ಜೀವನದಲ್ಲಿ ಗಂಡ ಅಥವಾ ಹೆಂಡತಿ ಎಷ್ಟೊಂದು ವಿಕೃತಿಯನ್ನ ಮೆರಿತಾ ಇದ್ದಾರೆ ಅಂತ ಹೇಳಿದ್ರೆ, ಸ್ವತಃ ಗಂಡ ತನ್ನ ಹೆಂಡತಿಗೆ ಇಲಿ ಪಾಷಾಣವನ್ನ ಕುಡಿಸಿ ಅಪಘಾತ ಅಂತ ಹೇಳಿ ಬಿಂಬಿಸೋದಕ್ಕೆ ಹೋಗಿ ತಗಲಾಕೊಂಡಿದ್ದಾರೆ. ಯಾಕೆ ಈ ಘಟನೆ ನಡೀತು ಅನ್ನೋದರ ಹಿನ್ನೆಲೆಯನ್ನ ನೋಡೋದಾದ್ರೆ, ಇದು ನಡೆದಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಶಿಂದಿಕುರಬೆಟ್ಟು ಎನ್ನುವಂತಹ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ದೃಶ್ಯಗಳಲ್ಲಿ ಕಾಣ್ತಾ ಇರುವಂತವರ ಹೆಸರು ಸಂತೋಷ್ ಅಂತ ಹೇಳಿ, ಆತನ ಹೆಂಡತಿಯ ಹೆಸರು ಸಕ್ಕುಬಾಯಿ. ಕಳೆದ ಹಲವಾರು ವರ್ಷಗಳ ಹಿಂದೆ ಇವರು ಮದುವೆ ಆಗಿದ್ರು, ಮಕ್ಕಳು ಕೂಡ ಇತ್ತು. ಆದರೆ ಸಂತೋಷ್ಗೆ ಅದೇ ಶಿಂದಿಕುರಬೆಟ್ಟೋ ಅಥವಾ ಎಲ್ಲಿಯೋ ಗೊತ್ತಿಲ್ಲ, ಒಂದು ವಿಧವೆಯ ಮಹಿಳೆಯ ಜೊತೆಗೆ ಆತನಿಗೆ ಸಂಬಂಧ ಬೆಳೆದಿದೆ ಅಥವಾ ವ್ಯಾಮೋಹ ಆಗಿದೆ. ಹಾಗಾಗಿ ಆಕೆಯ ಮೇಲಿನ ವ್ಯಾಮೋಹಕ್ಕಾಗಿ ತನ್ನ ಸ್ವಂತ ಹೆಂಡತಿಯನ್ನೇ ಹೇಗಾದ್ರೂ ಮಾಡಿ ಮುಗಿಸಬೇಕು ಅಂತ ಹೇಳಿ ಪ್ಲಾನ್ ಹಾಕಿದಂತ ಸಂತೋಷ ತನ್ನ ವಿಕೃತ ಸಂತೋಷವನ್ನು ಈ ರೀತಿಯಾಗಿ ಮೆರೆದಿದ್ದಾನೆ. ಅಧಿಕ ಮಾಸ ಇನ್ನೇನು ಕೊನೆಗೊಳ್ತಾ ಇತ್ತು ಅಥವಾ ಕೊನೆಗೊಂಡಿತ್ತು. ದೇವಸ್ಥಾನಕ್ಕೆ ಹೋಗೋಣ ಬಾ ಅಂತ ಹೇಳಿ ಸಕ್ಕುಬಾಯಿಯನ್ನ ಕರೆದುಕೊಂಡು ಹೋಗಿದ್ದಾನೆ. ಆದರೆ ಆ ದೇವಸ್ಥಾನ ದರ್ಶನ ಆಗಿದೆ. ಅಲ್ಲಿಂದ ವಾಪಸ್ ಬರುವಾಗ ರಸ್ತೆ ಬದಿಯಲ್ಲಿ ಒಂದು ಅಂಗಡಿಗೆ ಹೋಗಿ ಬರ್ತೇನೆ, ಏನಾದರೂ ಕೂಲ್ ಡ್ರಿಂಕ್ಸ್ ತರ್ತೇನೆ ಅಂತ ಹೋದವನು ಜೀರಾ ಬಾಟಲ್ ಅನ್ನು ತೆಗೆದುಕೊಂಡು ಬಂದಿದ್ದಾನೆ. ಜೀರಾ ಬಾಟಲ್ನ ತೆಗೆದುಕೊಂಡು ಅಲ್ಲೇ ನಿಂತ್ಕೊಂಡು ಅಥವಾ ಸೈಡಲ್ಲೆಲ್ಲೋ ಹೋಗಿ ಅದರಲ್ಲಿ ಇಲಿ ಪಾಷಾಣವನ್ನು ಕೂಡ ಹಾಕಿದ್ದಾನೆ. ಜೊತೆಗೆ ಒಡೆದ ಬಳೆಯ ಚೂರುಗಳನ್ನು ಕೂಡ ಅದರಲ್ಲಿ ಮಿಕ್ಸ್ ಮಾಡಿ ಆಮೇಲೆ ಹೆಂಡತಿಗೆ ತಂದು ಕೊಟ್ಟಿದ್ದಾನೆ ಕುಡಿ ಅಂತೇಳಿ. ಪಾಪ ಗಂಡ ಅಲ್ವಾ, ನನ್ನ ಮೇಲಿನ ಪ್ರೀತಿಯಿಂದಾಗಿ ಕೂಲ್ ಡ್ರಿಂಕ್ಸ್ ಕೊಡ್ತಾ ಇದ್ದಾನೆ ಅಂತೇಳಿ ಅವಳು ಜೀರಾವನ್ನ ಕುಡಿದಿದ್ದಾಳೆ. ಆಲ್ಮೋಸ್ಟ್ ಜೀರಾದಲ್ಲಿ ಏನಾದರೂ ಬೇರೆ ಮಿಕ್ಸ್ ಮಾಡಿದ್ರೆ ಅಷ್ಟು ಬೇಗ ಗೊತ್ತಾಗೋದಿಲ್ಲ ಅನ್ಸುತ್ತೆ. ಹಾಗಾಗಿ ಅವಳು ಕುಡಿದಿದ್ದಾಳೆ. ಕುಡಿದಾದ್ಮೇಲೆ ಗಾಡಿ ಹತ್ತಿದ್ದಾರೆ. ಆಮೇಲೆ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಆಕೆ ತಲೆಗೆ ಸುತ್ತು ಬಂದು, ತಲೆಗೆ ಚಕ್ರ ಬಂದು ಅಲ್ಲೇ ಕೆಳಗಡೆ ಬಿದ್ದಿದ್ದಾಳೆ. ಬಿದ್ದಾದ್ಮೇಲೆ ಈತನ ವಿಕೃತಿ ಎಷ್ಟಿತ್ತು ಅಂತ ಹೇಳಿದ್ರೆ, ಆಕೆಯ ಮೇಲೆ ಬೈಕ್ ಅನ್ನು ಕೂಡ ಹತ್ತಿಸಿದ್ದಾನೆ. ಅಂದ್ರೆ ಬೈಕಿನಿಂದ ಸ್ವಲ್ಪ ಆಕೆಯ ದೇಹದ ಮೇಲೆ ಡಿಕ್ಕಿ ಹೊಡಿಸಿದಾನೋ ಏನೋ ಮಾಡಿದ್ದಾನೆ. ಮಾಡಿ ಆದ್ಮೇಲೆ ಆಕೆಯನ್ನ ಕುತ್ತಿಗೆ ಹಿಚ್ಕಿ ಅಲ್ಲೇ ಕೊಂದು ಬಿಟ್ಟಿದ್ದಾನೆ. ಕೊಂದು ಇದು ಅಪಘಾತ ಅಂತ ಹೇಳಿ ನಂಬಿಸೋದಕ್ಕೆ ಟ್ರೈ ಮಾಡ್ತಾನೆ. ತಾನು ಕೂಡ ಪಕ್ಕದಲ್ಲಿ ಬಿದ್ಕೊಂಡು ನರಳಾಡುವ ರೀತಿಯಲ್ಲಿ ನಾಟಕವಾಡ್ತಾನೆ. ಆದ್ರೆ ಆ ರಸ್ತೆಯಲ್ಲಿ ಇವರು ಬಿದ್ದಾಗ ಯಾರು ಕೂಡ ಬರೋದಿಲ್ಲ. ಬಹಳ ಹೊತ್ತಾದ್ರೂ ಕೂಡ ಯಾರು ಅಲ್ಲಿ ಸುಳಿಯೋದಿಲ್ಲ. ಕೊನೆಗೆ ಏನ್ ಮಾಡ್ತಾನೆ, ತಾನೇ ಪೊಲೀಸರಿಗೆ ಫೋನ್ ಮಾಡ್ತಾನೆ, ಹೀಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ. ಆ ನಂತರ ಪೊಲೀಸರು ತಕ್ಷಣ ಆಂಬ್ಯುಲೆನ್ಸ್ನ ಕಳಿಸ್ತಾರೆ. ಇವರಿಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಂದಂತಹ ವರದಿಯನ್ನು ನೋಡಿ ಬೆಚ್ಚಿ ಬೀಳ್ತಾರೆ. ಆಕೆಯ ದೇಹದಲ್ಲಿ ಇಲಿಪಾಷಾಣ ಮತ್ತು ಬಳೆಯ ಚೂರಿನ ಪುಡಿಗಳು ಸೇರಿದ್ದು ಗೊತ್ತಾಗತ್ತೆ. ಕೊನೆಗೆ ತಮ್ಮದೇ ಭಾಷೆಯಲ್ಲಿ ಪೊಲೀಸರು ಸಂತೋಷನಿಗೆ ಡ್ರಿಲ್ ಮಾಡಿದಾಗ ಗೊತ್ತಾಗತ್ತೆ, ತಾನೇ ಬಾಯ್ ಬಿಡ್ತಾನೆ, ಹೀಗಿಗಾಗಿತ್ತು, ಹೀಗೆ ಮಾಡಿದೆ, ಹೀಗಾಯಿತು ಅಂತ ಹೇಳಿ. ಹಾಗಾಗಿ ಇವತ್ತಿನ ದಿನಮಾನಗಳಲ್ಲಿ ದಾಂಪತ್ಯದಲ್ಲಿ ಬಿರುಕು ಮೂಡುವುದು ಸಹಜ ಆಗಿದೆ. ಆದರೆ ಇಷ್ಟೊಂದು ರೀತಿಯಲ್ಲಿ ಕಟ್ಟಿಕೊಂಡಂಥ ಹೆಂಡತಿಯನ್ನ ಈ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸುವಂಥದ್ದು ನೋಡಿದ್ರೆ ಸಮಾಜ ಎತ್ತ ಸಾಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ಆತಂಕವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಮಕ್ಕಳ ಅತ್ಯುನ್ನತ ಶಿಕ್ಷಣಕ್ಕಾಗಿ ಬೆಸ್ಟ್ ಆಯ್ಕೆ ಬಿಎನ್ ಖೋತ್ ಸಿಬಿಎಸ್ಇ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜ್. ಪ್ರೈಮರಿಯಿಂದ ಡಿಗ್ರಿ ತನಕ ಇಲ್ಲೇ ಕಲಿಯುವ ಸುವರ್ಣಾವಕಾಶ. ಹೈಟೆಕ್ ಕಟ್ಟಡ, ಆಟದ ಮೈದಾನ, ಹಚ್ಚ ಹಸಿರಿನ ಪರಿಸರದೊಂದಿಗೆ ಶಿಸ್ತುಬದ್ಧ ಶಿಕ್ಷಣವೇ ಇಲ್ಲಿನ ಧ್ಯೇಯ. BN Coach International Public School is not only for examination but for life. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನುರಿತ ಬೋಧಕರು, ಹೈಟೆಕ್ ಲೈಬ್ರರಿ, ಸೈನ್ಸ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯವಿದೆ. BN Coach International Public School provides opportunity for hands-on activities. ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ. BN Coach International Public School fosters learning skills with all amazing books. ಸ್ಕೂಲ್ ಬಸ್, ಸಿಸಿಟಿವಿ ಸೌಲಭ್ಯವಿದೆ. ಹಾಡು, ನೃತ್ಯದ ಮೂಲಕ ಚಿಣ್ಣರ ಕಲಿಕೆಯನ್ನ ಸುಲಭಗೊಳಿಸುತ್ತಾರೆ. ಪ್ರತಿ ವರ್ಷ ಎಸ್ಎಸ್ಎಲ್ಸಿಯಲ್ಲಿ 600ಕ್ಕಿಂತ ಅಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರತಿ ತಾಲೂಕಿನಿಂದ ಟಾಪ್ 5 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತೆ. ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಇಂದೇ ಭೇಟಿ ನೀಡಿ ಬಿಎನ್ ಖೋತ್ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.